ಇದೊಂದು ಬಹುದೊಡ್ಡ ಘಟನೆ, ನನ್ನ ಮನಸ್ಸನ್ನು ತುಂಬಾ ಕಲಿಕಿದಂಥ ಘಟನೆ. ಯಾದವಾರ್ಯರು ಶ್ರೇಷ್ಠ ವಿಷ್ಣು ಭಕ್ತರು, ಭಗವಂತನಲ್ಲಿ ಅನನ್ಯವಾದ ನಂಬಿಕೆ ಇಟ್ಟವರು. ಅವ್ರ ನಂಬಿಕೆ ನಿಶ್ಚಲ, ನಿರಂತರ. ಅವ್ರ ಮನೆಯಲ್ಲಿ ಒಂದು ಗುರುಕುಲ ನಡೆಸೋರು. ಒಂದು 30-35 ಜನ ಮಕ್ಕಳಿದ್ದು ಇವರ ಕಡೆಯಿಂದ ವೇದ ಪಾಠ ಆಗಬೇಕು, ಸಂಸ್ಕೃತ ಪಾಠ ಆಗಬೇಕು. ಅವರ ಪೂರ್ತಿ ಜವಾಬ್ದಾರಿ ಯಾದವಾರ್ಯರದೇ. ಅವರು ಕಲಿಸೋದಾಗ್ಲಿ, ಊಟದ ವ್ಯವಸ್ಥೆ ಇವರೇ ಮಾಡ್ಕೋಬೇಕು. ಎಲ್ಲ ಸಂತರ ಹಾಗೆ ಇವರಿಗೂ ಬಡತನ ಹುಟ್ಟಿನಿಂದ ಬಂದದ್ದು. ಅದು ಎಷ್ಟು ಬಡತನ ಅಂತಂದ್ರೆ ಯಾರಾದರೂ ಕೊಟ್ಟರೆ ಉಂಟು, ಇಲ್ದಿದ್ರೆ ಇಲ್ಲ. ಏನು ಬಂದರೂ ಕೂಡ ಗುರುಕುಲಕ್ಕೆ ಬಂದರೆ ಅದರ ಮಕ್ಕಳಿಗೆ ಕೊಡಬೇಕು. ಎಷ್ಟೋ ದಿನ ಅವ್ರಿಗೆ ಉಪವಾಸ ಇದ್ದು ಗಂಡ ಹೆಂಡತಿಗೆ ಅಭ್ಯಾಸ ಆಗಿ ಹೋಗಿದೆ. ಯಾದವಾರ್ಯರ ಅತ್ಯಂತ ಮೆಚ್ಚಿನ ಗ್ರಂಥ ಭಗವದ್ಗೀತೆ. ಅವರಿಗೆ 700 ಪದ್ಯನೂ ಬಾಯಿಗೆ ಬರುವಂಥದ್ದು. ಅದರಲ್ಲೂ ಒಂದು ಮಾತು ಅವರಿಗೆ ಜೀವನ ಮಾರ್ಗದರ್ಶಿ ಆದದ್ದು. ಅನನ್ಯ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವಂಥ ಘೋಷಣೆ ಅವರು ಬಹಳ ಪ್ರಿಯವಾದದ್ದು. ಏಕ ಮನಸ್ಸಿನಿಂದ ಸದಾ ನನ್ನನ್ನೇ ಉಪಾಸನೆ ಮಾಡುವಂಥ ಭಕ್ತರ ಜವಾಬ್ದಾರಿ ನನ್ನದು ಎನ್ನುವಂಥದ್ದು ಭಗವಂತನ ವಾಗ್ದಾನ. ಅದನ್ನೇ ನಂಬಿ ಬೆಳೆದವರು. ಒಂದು ದಿವಸ ಅವರ ಪತ್ನಿ ಬಂದರು. ಯಾದವಾರ್ಯರಿಗೆ ಹೇಳಿದರು, ಏನು ಸ್ವಾಮಿ ಕೂತ್ಕೊಂಡು ಓದ್ತಾ ಇದ್ದೀರಿ, ಮನೇಲಿ ಒಂದು ಕಾಳು ಅಕ್ಕಿ ಇಲ್ಲ, 30 ಜನ ಮಕ್ಕಳಿಗೆ ಅಡುಗೆ ಮಾಡಿ ಹಾಕಬೇಕು. ಪ್ರತಿ ಬಾರಿ ಯಾವುದಾದ್ರೂ ಸಹಾಯ ಬರ್ತಿತ್ತು, ಹೇಗೋ ನಡ್ಕೊಂಡು ಹೋಗ್ತಿತ್ತು. ಇವತ್ತೇನೂ ಇಲ್ಲ, ಇವತ್ತು ಮಧ್ಯಾಹ್ನ ಊಟಕ್ಕೇನೂ ಇಲ್ಲ. ನಾವು ಹೇಗಾದರೂ ನೀರು ಕುಡಿದು ಬದುಕಬಹುದು, ಆ ಮಕ್ಕಳಿಗೆ ಏನು ಹಾಕಲಿ? ಹೋಗಿ ಆ ಅಂಗಡಿಯವ್ರನ್ನ ಕೇಳಿ ಸ್ವಲ್ಪ ಸಾಲ ಆದರೂ ಇಸ್ಕೊಂಬನ್ನಿ, ಮಕ್ಕಳಿಗೆ ಬದುಕಿಗೆ ಆಗತ್ತೆ. ಇದ್ರ ಸಾಯಂಕಾಲ ಹೊತ್ತಿಗೆ ನಾನು ಏನೂ ಕೊಡೋಕ್ಕಾಗಲ್ಲ ಮಕ್ಕಳಿಗೆ ನೀರು ಹೆಂಗೆ ಕುಡಿಸೋದು ಅಂತ ಕಣ್ಣೀರು ಹಾಕಿದ್ರು. ಯಾದವಾರ್ಯರೇ ದುಃಖ ಆಯಿತು. ಇದುವರೆಗೂ ಭಗವಂತ ಕೈ ಹಿಡಿದು ನಡೆಸಿದ್ದಾನೆ, ಇವತ್ತ್ಯಾಕೋ ಭಗವಂತ ಕೂಡ ತನ್ನ ಕೈ ಬಿಟ್ಟ ಅಂತ ಅನಿಸ್ತು. ಭಗವದ್ಗೀತೆ ಪುಸ್ತಕ ತೆಗೆದ್ರು. ಆ ಶ್ಲೋಕ ಇತ್ತಲ್ಲ, ಅನನ್ಯ ಚಿಂತಯಂತೋಮ, ಮನಸ್ಸು ರೋಷ ಆಗಿತ್ತು. ನನಗೋಸ್ಕರ ಏನೂ ಕೇಳ್ತಾ ಇಲ್ಲ ಭಗವಂತ, ಆ ಮಕ್ಕಳಿಗೋಸ್ಕರ ಊಟಕ್ಕೆ ಕೂಡ ಇಲ್ಲ ಅಂದ್ರೆ ಅದೆಂತ ರಕ್ಷಣೆ ಮಾಡ್ತೀಯ ನನ್ನ ನೀನು ಅಂತ ಹೇಳಿ ಕೆಂಪಮಸಿ ಪೆನ್ ತಗೊಂಡು ಅದ್ರ ಮೇಲೆ ಜೋರಾಗಿ ಶಕ್ತಿ ಹಾಕಿ ಗೀರ್ ಹಾಕ್ಬಿಟ್ರು. ಅನನ್ಯ ಚಿಂತಯಂತೋಮ ಅನ್ನೋ ಮಾತಿನ ಮೇಲೆ ಗೆರೆ ಹಾಕ್ಬಿಟ್ಟು ಮನಸ್ಸು ಕೊಚ್ಚಿ ಹೋಗಿತ್ತು. ಹೆಗಲ ಮೇಲೆ ಒಂದು ಶಾಲ್ ಹಾಕ್ಕೊಂಡು ಹೊರಗಡೆ ಹೋದ್ರು. ಅಂಗಡಿಗೆ ಹೋದ್ರು, ದಿನಸಿ ಅಂಗಡಿಯಾಗಿ ಹೋದ್ರು. ಆ ಮಾಲೀಕ ಕೇಳಿದ, ಇವ್ರ ಮೇಲೆ ತುಂಬಾ ಗೌರವ, ಬನ್ನಿ ಸ್ವಾಮಿ ಏನಾದರೂ ಬೇಕಾಗಿತ್ತ ಸಾಮಾನು, ಮನೆ ಕಳಿಸ್ಬೇಕಾ ಅಂತ ಕೇಳಿದ. ಅವನಾಗೆ ಕೇಳಿದ್ರು. ಇವರೇನು ಹೇಳಿದ್ರು, ಏನ್ ಬೇಡಪ್ಪ, ನನಗೇನು ಬೇಕಾಗಿಲ್ಲ, ಎಲ್ಲ ಚೆನ್ನಾಗಿದ್ದೀರಾ, ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳ್ಕೊಂಡು ಹೋದ್ರು. ಯಾಕಂದ್ರೆ ಅದುವರೆಗೂ ಅವರು ಭಗವಂತನೊಬ್ಬನ್ ಬಿಟ್ಟು ಇನ್ಯಾರಿಗೂ ಏನೂ ಕೇಳಿದವರಲ್ಲ. ಹಾಗೆ ಹೋಗಿ ಮನೆಗೆ ಹೋದ್ರೆ ಏನ್ ಮಾಡೋದು, ಮಕ್ಕಳಿಗೆ ಏನ್ ಮುಖ ತೋರಿಸ್ಲಿ ಅಂತ ಹೇಳಿ ಊರ ಪಕ್ಕದಲ್ಲಿರುವಂತಹ ಹನುಮಂತ ದೇವರ ಗುಡಿಯಲ್ಲೋ ಕೂತ್ಕೊಂಡ್ಬಿಟ್ರು. ಮಧ್ಯಾಹ್ನ 3:30 ಆಯ್ತು. ಹೇಗೂ ಆಗೋಯ್ತು, ನೋಡೋಣ ಮನೆಯಲ್ಲಿ ಪರಿಸ್ಥಿತಿ ಇದೆಯೋ ಗೊತ್ತಿಲ್ಲ ಅಂತ ಬಂದ್ರು. ಮನೆ ಹತ್ರ ಬಂದಾಗ ನೋಡ್ತಾರೆ, ಮನೆಯಲ್ಲಿ ಹುಡುಗರು ಓಡಾಡ್ತಾ ಇದ್ದಾರೆ, ಹೊರಗಡೆ ಆಟ ಆಡ್ತಿದ್ದಾರೆ. ಒಳಗಡೆ ಘಮಘಮ ವಾಸನೆ ಬರ್ತಾ ಇದೆ ಅಡಿಗೆದು. ಒಳಗೆ ಹೋದ ತಕ್ಷಣ ಹೆಂಡತಿ ಓಡಿ ಬಂದ್ರು. ಎಲ್ಲಿ ಹೋಗಿದ್ರಿ ನೀವು, ಎಲ್ಲಿ ಹೋಗಿದ್ರಿ, ನಿಮಗೋಸ್ಕರ ಕಾಯ್ತಾ ಇದ್ವಿ, ಪಾಪ ಮಕ್ಕಳು ಕಾದು ಕಾದು ಈಗ ಊಟ ಮಾಡಿದ್ರು, ನೀವು ಬರ್ತೀರಿ, ನಾನು ಕಾಯ್ತಾ ಇದ್ದೀನಿ ಅಂದ್ಲು. ಯಾದವಾರ್ಯರಿಗೆ ಕೇಳಿದ್ರು, ಒಂದು ಕಾಳು ಅಕ್ಕಿ ಇಲ್ಲ ಅಂದೆಲ್ಲ, ಸಾಮಾನು ಎಲ್ಲಿ ಬಂತು, ಅಡಿಗೆ ಹೇಗೆ ಮಾಡಿದೆ, ಎಲ್ಲಿದ್ದು ಬಂತು ಅಂತ ಕೇಳಿದ್ಲು. ಹಾಗೆ ಕೇಳಿದ್ಲು, ನೀವೇನು ಹಿಂಗೆ ಕೇಳ್ತೀರಿ, ನೀವೇ ಅಲ್ವಾ ಸಾಮಾನು ಕಳಿಸಿದ್ದು ಅಂಗಡಿಯಿಂದ, ಆದ್ರೆ ಎಷ್ಟು ಸಾಮಾನು ಕಳಿಸಿದ್ದೀರಿ, ಒಂದ್ ದಿವಸ ಬೇಕು ಅಂದ್ರೆ 6 ತಿಂಗಳಾಗೋಷ್ಟು ಸಾಮಾನು ಕಳಿಸಿದ್ದೀರಪ್ಪ, ಅದು ಅಲ್ಲದೆ ನೀವೆಷ್ಟು ಕ್ರೂರಿಗಳು ಅಂತ ಅನಿಸ್ಬಿಡುತ್ತೆ ನನಗೆ. ಅಂಗಡಿ ಅವನು ಬಂದಿದ್ದ, ಆ ಹುಡುಗ ತಂದು ಸಾಮಾನು ಹಾಕಿದ, ಅವನು ಎಷ್ಟು ಶಿಕ್ಷೆ ಕೊಟ್ಟಿದ್ದೀರಿ ನೀವು, ಒಳ್ಳೆ ಹುಡುಗ, ಮಾತೇ ಆಡ್ತಿರ್ಲಿಲ್ಲ ಅವನು, ಯಾಕೋ ಮಾತಾಡ್ತಾ ಇಲ್ಲ ಅಂತ ಕೇಳಿದಾಗ ಬಾಯಿ ತೆಗೆದು ತೋರಿಸಿದ. ಬಾಯಿ ತುಂಬ ರಕ್ತ ಅವನಿಗೆ. ನಾಲಿಗೆ ತೋರಿಸ್ತಾನೆ, ನಾಲಿಗೆ ಕತ್ತರಿಸೋಗಿದೆ. ಯಾಕೋ ನಾಲಿಗೆ ಕತ್ತರಿಸ್ಕೊಂಡೆ ಅಂತ ಕೇಳಿದೆ. ನಾನು ಕತ್ತರಿಸ್ಕೊಳ್ಳಿಲ್ಲಮ್ಮ, ನಾನು ಸರಿಯಾದ ಸಮಯಕ್ಕೆ ತಂದು ಸಾಮಾನು ಹಾಕಲಿಲ್ಲ ಅಂತ ಯಜಮಾನರ ಕೋಪದಿಂದ ನನ್ನ ನಾಲಿಗೆ ಕತ್ತರಿಸ್ಬಿಟ್ಟಿದ್ದಾರೆ, ಅವ್ರನ್ನ ಕ್ಷಮೆ ಹೇಳಿ, ಇನ್ನೊಮ್ಮೆ ಹೀಗೆ ನನ್ನ ಕಡೆಯಿಂದ ತಪ್ಪಾಗೋಲ್ಲ ಅಂತ ಹೇಳಿದ. ಯಾಕೆ ಹಂಗೆ ಮಾಡಿದ್ರೆ ಹುಡುಗನಿಗೆ ಅಂದ್ರು. ಒಂದೇ ಸಲ ಮೈಯಲ್ಲಿ ಮಿಂಚು ಹೊಡೆದಂಗಾಯ್ತು ಯಾದವಾರ್ಯರಿಗೆ. ಬಂದವನು ಆ ಅಂಗಡಿ ಹುಡುಗ ಅಲ್ಲ, ಭಗವಂತ ಬಂದಿದ್ದಾನೆ. ನಾನು ಅನನ್ಯ ಚಿಂತೆಯಂತೋ ಆದ್ಮೇಲೆ ಬೆನ್ನಿನ ಗೆರೆ ಹಾಕ್ಬಿಡ್ನಲ್ಲ, ಅದು ನಾಲಿಗೆ ಮೇಲೆ ಗೆರೆ ಹಾಕಿದಂಗೆ ಆಗಿರ್ಬೇಕು. ಭಗವಂತನ ಮಾತು. ಸೀದಾ ಹೋದ್ರು, ದೇವ್ರ ಮುಂದೆ ದೀರ್ಘದಂಡ ನಮಸ್ಕಾರ ಮಾಡಿದ್ರು. ಭಗವಂತ, ನೀನು ಪರೀಕ್ಷೆ ಮಾಡೋಕೆ ಹೋಗಿದ್ನಪ್ಪ, ನಾನು ಇನ್ನೆಂದೂ ಮಾಡಲ್ಲ ಪರೀಕ್ಷೆ, ನಿನ್ನ ನಂಬಿಕೆ ಇದೆ ನನಗೆ, ನೀನು ಮಾಡ್ತೀಯಾ ಅಂತ ಹೇಳಿ. ಆ ನಂಬಿಕೆ ನಾನು ಉಳಿಸ್ಕೊಳ್ಳಿಲ್ಲಲ್ಲಪ್ಪ, ನೀನು ಹೇಗಾದ್ರೂ ಪಾರು ಮಾಡ್ತೀಯ ಅನ್ನೋ ನಂಬಿಕೆ ನಾನು ಉಳಿಲಿಲ್ಲ, ನಾನಾಗಿ ಗಳಿಸೋಕೆ ಹೋದೆ. ಆದ್ರಿಂದ ಇನ್ಮೇಲೆ ನೀನೆಲ್ಲೂ ಅಪನಂಬಿಕೆ ತೋರಿಸೋದಿಲ್ಲ ಅಂತ ಹೇಳಿದ್ರು. ಈ ಯಾದವಾರ್ಯರ ಮಾತು ನನ್ನ ನಿಜವಾಗ್ಲೂ ಅದ್ಭುತ ಅನಿಸುತ್ತೆ. ಭಗವಂತ ಈ ರೂಪದಲ್ಲಿ ಬಂದು ಕೊಟ್ಟಿದ್ದಾನೆ ಅಂತ ನಂಬಿಕೆ ಇದೆಯಲ್ಲ,
ಅಂಗಡಿಯವನು ಕೊಟ್ಟದ್ದಲ್ಲ, ಆ ಹುಡುಗ ಕೊಟ್ಟದ್ದಲ್ಲ, ಭಗವಂತ ತಾನಾಗಿ ಬಂದು ಕೊಟ್ಟು ಹೋದ ಅನ್ನೋ ನಂಬಿಕೆ ಇದೆಯಲ್ಲ, ಈ ನಂಬಿಕೆ ನಮ್ಮ ಜೀವನನ ಬೆಳೆಸುತ್ತೆ. ಈ ನಂಬಿಕೆಯ ಭಕ್ತಿಯ ಪರಾಕಾಷ್ಠೆ ಯಾದವಾರ್ಯರ ಜೀವನದ ಘಟನೆ. ಅದಕ್ಕೆ ಕೇಳುಗರೆ, ಒಂದೇ ಒಂದು ಪ್ರಾರ್ಥನೆ ನಿಮ್ಮಲ್ಲಿ ನಾ ಮಾಡೋದು, ನೀವು ಯಾವ ಕೆಲಸ ಮಾಡ್ತೀರೋ, ಯಾವ ಸಂಸ್ಥೆಯಲ್ಲಿದ್ದೀರೋ, ಯಾರ ಜೊತೆಗೆ ಬದುಕಿದ್ದೀರೋ, ಅವರಲ್ಲಿ ನಂಬಿಕೆ ಒಂದಿದ್ರೆ ಬದುಕು ತುಂಬಾ ಹಗರ ಆಗ್ತದೆ, ಸಂತೋಷ ಆಗುತ್ತೆ. ಆದ್ರಿಂದ ನಂಬಿಕೆಯನ್ನು ಕಳ್ಕೊಳ್ಳೋದು ಬೇಡ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ